ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಶಿವರಾತ್ರಿ ಹಬ್ಬ ಹತ್ರ ಬಂತು ಇನ್ನೇನು. ಸೊ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಗಳು ಕೂಡ ನಡೀತಾ ಇದೆ ಮನೇಲಿ. ಸೊ ಇವತ್ತು ಅಮ್ಮ ಮತ್ತು ನನ್ನ ತಮ್ಮನ ಹೆಂಡ್ತಿ ಮನೆಗೆ ಬಂದಿದ್ದರು ನನ್ನನ್ನು ನೋಡೋಕ್ಕೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಸ್ಯಾಲೆಡನ್ನು ಮಾಡಿದ್ದೆ. ಫ್ರೂಟ್ಸ್ ಎಲ್ಲ ಇತ್ತು ಅಂತ ಹೇಳಿ ಎಲ್ಲರಿಗೂ ಸ್ಯಾಲೆಡ್ನ ಮಾಡಿ ಹಾಕ್ಕೊಟ್ಟೆ. ಶಿವರಾತ್ರಿ ಹಾಗೆಯೇ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಈ ಥರ ಬಾಗ್ನ ಕೊಡೋ ಪದ್ಧತಿ ಇದೆ. ಸೊ ತವರಿಗೆ ಅಂದರೆ ಸ್ವಲ್ಪ ಜನ ಹೋಗ್ತಾರೆ ಅಪ್ಪನ ಮನೆಗೆ, ತವರಿಗೆ ಹೋಗಿ ಹಬ್ಬನ ಆಚರಿಸ್ತಾರೆ. ಇನ್ನೂ ಸ್ವಲ್ಪ ಜನ ಕಾರಣಾಂತರಗಳಿಂದ ಹೋಗದೇ ಇರೋರಿಗೆ ಈ ಥರ ಬಾಗ್ನ ಕೂಡ ತವರಿಂದ ಕೊಡ್ತಾರೆ. ಸೊ ಅದರಲ್ಲಿ ನೋಡಿ ನಮ್ಮಮ್ಮ ಏನೇನೆಲ್ಲ ತಂದಿದ್ರು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬಾಳೆಹಣ್ಣು ಹಾಗೆಯೇ ಫ್ರೂಟ್ಸ್ಗಳೆಲ್ಲ ಇರುತ್ತೆ. ಹಾಗೆಯೇ ಹೂವು, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಗಂಧದ ಕಡ್ಡಿ, ಕರ್ಪೂರ, ಪೂಜೆಗೆ ಬೇಕಾದಂಥ ಐಟಮ್ಗಳೆಲ್ಲ ಕೂಡ ಇರುತ್ತೆ. ಹಾಗೆಯೇ ಮೇಯ್ನಾಗಿ ಇದಕ್ಕೆ ಉರಿಗಡಲೆನ ಕೊಡ್ತಾರೆ. 1 ಕೆ ಜಿಯಷ್ಟು ಉರಿಗಡಲೆನ ಸಹ ತಂದಿರ್ತಾರೆ ಇದ್ರ ಜೊತೆ. ಹಾಗೆಯೇ ವಸ್ತ್ರದ ಬಟ್ಟೆ ಕೂಡ ತಂದಿರ್ತಾರೆ. ಸೊ ಇವುಗಳನ್ನೆಲ್ಲ ತಂದಿರ್ತಾರೆ. ನಾನು ಜಾಸ್ತಿ ಏನು ಜೋಡ್ಸೋಕೆ ಹೋಗಲಿಲ್ಲ. ಬರೀ ಹಣ್ಣು ಮತ್ತು ತಾಂಬೂಲ ಕೊಡೋದಷ್ಟೇ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ತಟ್ಟೆಗಿಟ್ಟು. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ. ಸೊ ಅವ್ರ ದುಡ್ಡಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಗಂಡನ ಮನೇಲಿರುವಂಥ ಹೆಣ್ಮಗಳಿಗೆ ಕೊಟ್ಟು ಬರೋದು. ಸೀರೆ ಅಥವಾ ದುಡ್ಡು ಎರಡರಲ್ಲಿ ಯಾವುದನ್ನಾದರೂ ಅವ್ರು ಕೊಡಬಹುದು. ತವರು ಮನೆ ಉಡುಗೊರೆ, ತವರು ಮನೆ ಒಂದು ತಾಂಬೂಲ ಅಂತಲೇ ಹೇಳ್ಬಹುದು. ಸೊ ಅಪ್ಪನ ನಂತರ ಅಣ್ಣ ಅಥವಾ ತಮ್ಮ ಇರೋರು ಈ ಥರ ಪದ್ಧತಿನ ಆವಾಗಿನ ಕಾಲದಿಂದನೂ ಕೂಡ ಆಚರಿಸ್ಕೊಂಡು ಬಂದಿದ್ದಾರೆ. ಈ ಥರ ಸಂಪ್ರದಾಯ ನಮ್ಮಲ್ಲಿ ಇರುತ್ತೆ. ಸೊ ತುಂಬಾ ಖುಷಿಯಾಗುತ್ತೆ. ಗೌರಿ ಹಬ್ಬ ಹಾಗೆಯೇ ಶಿವರಾತ್ರಿ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬಹುದು. ತವ್ರ ಮನೆ ಕಡೆಯಿಂದ ಬಾಗಿನ ಬರುತ್ತೆ ಅಂತ ತುಂಬಾ ಖುಷಿ ಇರುತ್ತೆ. ಹಾಗೆಯೇ ಮಧ್ಯದಲ್ಲಿ ಎಷ್ಟೇ ಹಬ್ಬಗಳು ಬಂದು ಹೋಗಲಿ ಅದು ಸೆಕೆಂಡರಿ. ಆದರೆ ಈ ಹಬ್ಬಕ್ಕೆ ಅಂತ ಸ್ಪೆಷಲ್ ಕೊಡ್ತಾರೆ ನೋಡಿ ಬಾಗ್ನ, ಅದಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬಹುದು. ಹಾಗೆಯೇ ತವರು ಮನೆ ಬೆಳಗಲಿ ಅಂತ ತುಂಬಾ ಅರಸಿ ಬಂದಿರ್ತೀವಿ. ಸೊ ಹಾಗೆಯೇ ನನ್ನ ತವರು ಕೂಡ ಆ ಲುಕ್ಕಂಗೆ ಉಕ್ಲಿ ಅಂತ ನಾನು ಅರಸ್ತೀನಿ. ಹಾಗೆಯೇ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಇತ್ತು ಸ್ವಲ್ಪ, ಅದನ್ನು ಕೂಡ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಅದ್ರ ತೊಟ್ಟೆಲ್ಲ ಬಿಡಿಸಿ, ಹಾಗೆಯೇ ಅಮ್ಮ ಅವ್ರು ಬಂದಿದ್ರಲ್ವ ಅವ್ರಿಗೋಸ್ಕರ ಸ್ವೀಟ್ ಅಂತ. ಸೊ ಬಂದಿರೋರನ್ನ ಹಾಗೆ ಕಳಿಸ್ಬಾರ್ದು ಅಂತ ಸ್ವೀಟ್ ಮಾಡಲೇಬೇಕು ಏನೇ ಆದ್ರೂ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಎರೆಯಪ್ಪ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಎಷ್ಟು ಪಫ್ ಥರ ತುಂಬಾ ಸ್ಮೂತಾಗಿ ಬಂದಿತ್ತು ಎರೆಯಪ್ಪ. ಈ ರೆಸಿಪಿನ ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ. ಬೇಕು ಅಂದರೆ ನೀವು ಆ ವಿಡಿಯೋನ ಹೋಗಿ ನೋಡಬಹುದು. ಸೊ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನಾನು ಅಲ್ಲಿ ಹಾಕಿದ್ದೀನಿ. ಸೊ ಆ ಎರೆಯಪ್ಪ ಕೂಡ ಇತ್ತು. ಸೊ ಅಮ್ಮ ಅವರೆಲ್ಲ ಊಟ ಮಾಡಿ ಎಲ್ಲರದ್ದು ಊಟ ಆದಮೇಲೆ ಸ್ವಲ್ಪ ಅದು ಕೂಡ ಮಿಕ್ಕಿತ್ತು. ಅದನ್ನು ಇವಾಗ ಒಂದು ಕಂಟೈನರ್ಗೆ ಜೋಡಿಸಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು. ದಿಢೀರಂತ ಕೂಡ ಮಾಡ್ಕೋಬಹುದು. ಏನಿಲ್ಲ, ಇದಕ್ಕೆ ರವೆ ಹಾಗೆಯೇ ಬೆಲ್ಲ ಹಾಗೆಯೇ ಕಾಯಿ ತುರಿ ಇದ್ದರೆ ಸಾಕು. ಸೊ ದಿಢೀರಂತ ಒಂದು ಗಂಟೆ ಒಂದು ಹಾಫ್ ಆನ್ ಅವರಲ್ಲಿ ಈ ಸ್ವೀಟ್ನ ನಾವು ರೆಡಿ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಆವಾಗವಾಗ ಈ ಸ್ವೀಟ್ನ ನಮ್ಮ ಮನೇಲಿ ಮಾಡ್ತಾ ಇರ್ತೀವಿ. ಸೊ ನೋಡಿ ಇಷ್ಟು ಇತ್ತು. ನಾನು ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ದಿನ ಇಟ್ಕೊಂಡು ಹಾಗೆಯೇ ತಿನ್ಬೋದು. ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು, ಏನು ಕೆಡಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅತ್ತೆ ಇಲ್ಲಿ ಅವರೆಕಾಳನ್ನು ಸಹ ಬಿಡಿಸಿ ಕೊಟ್ಟಿದ್ದರು. ಇಲ್ಲಿ ನೈಟ್ ನಾನು ಉಪ್ಸಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಅವರೆಕಾಳು ಉಪ್ಸಾರು ಮಾಡೋಣ ಅಂತ ಇಲ್ಲಿ ನಾನು ಕುಕ್ಕರ್ಗೆ ಒಗ್ಗರಣೆನ ಹಾಕ್ಕೊಂಡು ಸೊ ಅದಕ್ಕೆ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇಲ್ಲಿ ಉಪ್ಸಾರು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಖಾರ ಕೂಡ ರುಬ್ಬಬೇಕಿತ್ತು. ಸೊ ಅದನ್ನು ಇಲ್ಲಿ ತೊಟ್ಟನ್ನೆಲ್ಲ ಬಿಡಿಸ್ಕೊಂಡು ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಧ್ಯಾಹ್ನ ಫ್ರೂಟ್ ಸ್ಯಾಲೆಡ್ನ ಮಾಡ್ಕೊಂಡಿದ್ದೆ ಅಲ್ವಾ, ಹಣ್ಣುಗಳೆಲ್ಲ ಇದೆ ಅಂತ, ಅದನ್ನು ಕೂಡ ಸ್ವಲ್ಪ ಎತ್ತಿ ಒಂದು ಕಂಟೈನರ್ಗೆ ಇಟ್ಕೊಂಡಿದ್ದೆ ಇವ್ರಿಗೆ ಅಂತ, ಹಸ್ಬೆಂಡ್ಗೆ ಅಂತ. ಸೊ ಅವರು ನೈಟ್ ಬಂದ ಮೇಲೆ ಸಾಯಂಕಾಲ ಅದನ್ನು ಕೂಡ ಕೊಟ್ಟೆ ಅವ್ರಿಗೆ ತಿನ್ನೋಕೆ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಸ್ಯಾಲೆಡ್ ಕೂಡ. ಹಾಗೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹುಣಸೆಹಣ್ಣು, ಉಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಖಾರ ಕೂಡ ರುಬ್ಬಿದ್ದಾಯಿತು. ಉಪ್ಸಾರು, ಮುದ್ದೆ ಹಾಗೆಯೇ ಹಸಿರು ಮೆಣಸಿನಕಾಯಿ ಖಾರ ಹಾಗೆಯೇ ನೈಟ್ ಊಟನ ಕೂಡ ಮುಗಿಸಿದ್ದಾಯಿತು. ಸೊ ಅಲ್ಲಲ್ಲಿ ನಾನು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಮಾತ್ರ ಸಾಧ್ಯ ಆಯಿತು.
ಸೊ ಅಡುಗೆ ಮಾಡಿದ್ದೆಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ತುಂಬಾ ಬ್ಯುಸಿ ಡೇ ಅಂತಲೇ ಕೂಡ ಹೇಳ್ಬಹುದು. ಅಮ್ಮ ಎಲ್ಲ ಬಂದಿದ್ರಲ್ವ, ಅವ್ರಿಗೆಲ್ಲ ಊಟ ಬಡಿಸಿ ಹಾಗೆಯೇ ಅಡುಗೆ ಮಾಡಿ ಕಳಿಸೋ ಅಷ್ಟರಲ್ಲಿ ಸ್ವಲ್ಪ ಸಾಕಾದಂಗೆ ಅನ್ನಿಸ್ತು. ಸೊ ಸ್ವಲ್ಪ ಟಯರ್ಡ್ ಅಂತಲೇ ಹೇಳ್ಬೋದು. ಕೆಲಸಗಳು ಇದ್ದೇ ಇರ್ತವೆ ಮನೆಯಲ್ಲಿ. ಹಾಗೆಯೇ ಹಬ್ಬ ಅಲ್ವಾ, ಹಬ್ಬದ ಕೆಲಸಗಳು ಸಹ ಮಾಡಬೇಕು. ಈ ಕಡೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಅಡುಗೆ ಮನೆ, ದೇವ್ರ ಮನೆ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಈ ಕಡೆ ಅಡುಗೆನೂ ಸಹ ಮಾಡ್ಕೋಬೇಕು. ಸ್ವಲ್ಪ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನಾವು ನೋಡಿ ಚಕ್ಲಿ, ನಿಪ್ಪಟ್ಟು ಎಲ್ಲನೂ ಮಾಡಿ ಎತ್ತಿಟ್ಕೊಂಡಿದ್ವಿ ಮೊದಲೇ. ಈ ಥರ ಬಾಗಿನ ಕೊಡೋಕ್ಕೆ ತವ್ರ ಮನೆಯಿಂದ ಬರೋರಿಗೆ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅಂತ. ಸೊ ಅವರು ಹೋಗುವಾಗ ಈ ಥರ ಸ್ವಲ್ಪ ಚಕ್ಲಿ ನಿಪ್ಪಟ್ಟನ್ನ ಸಹ ಕೊಟ್ಟು, ಹಾಗೆಯೇ ಸ್ವೀಟ್ ಮಾಡಿರ್ತೀವಿ ಅಲ್ವಾ, ಅದನ್ನು ಸಹ ಸ್ವಲ್ಪ ಅವ್ರಿಗೆ ಕೊಟ್ಟು ಕಳಿಸೋದು ನಮಗೇನೋ ಒಂಥರ ಖುಷಿ ಅಲ್ವಾ. ಅಲ್ಲಿಂದ ಬಂದಿರ್ತಾರೆ ನಮಗೋಸ್ಕರ ಅಂತ. ಸೊ ಬರೀ ಕೈಯಲ್ಲಿ ಯಾವ ಥರ ಕಳಿಸೋದು ಅಂತ ನಮ್ಮ ಖುಷಿಗೆ ಅಂತ ನಾವು ಈ ಥರ ಮಾಡೋದಷ್ಟೇ. ಹಾಗೆಯೇ ಇಲ್ಲಿ ನೋಡಿ ಚಕ್ಲಿ ಅಂದರೆ ಇದನ್ನು ಅಕ್ಕಿನ ನೆನೆ ಹಾಕ್ಕೊಂಡು ಚಕ್ಲಿನ ಮಾಡಿರೋದು. ಅಕ್ಕಿನ ಮೊದಲೇ ನೆನೆ ಹಾಕ್ಬಿಟ್ಟಿದ್ವಿ. ಅದನ್ನು ರುಬ್ಕೊಂಡು ಅದಕ್ಕೆ ಉದ್ದಿನಬೇಳೆ ಹಾಗೆಯೇ ಹುರಿಗಡಲೆ ಪೌಡರ್ ಎಲ್ಲ ಸೇರಿಸ್ಕೊಂಡು ಚಕ್ಲಿನ ಮಾಡಿದರು ಇಲ್ಲಿ ಅತ್ತೆ. ಅದು ತುಂಬಾ ರುಚಿಯಾಗಿತ್ತು. ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.